ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಾವು ಇವಾಗ ದಾಂಡೇಲಿಯಲ್ಲಿದ್ದೇವೆ. ಗೀಚ್ ಮತ್ತು ದಾಂಡೇಲಿ ಬರೀ ಕಾಡಿದೆ. ತೋರಿಸ್ತೀನಿ ಹೆಂಗಿದೆ ಅಂತ. ನೀವು ನೋಡ್ತಿದ್ದೀರಿ, ಇದು ಬರೀ ಕಾಡೈತೆ. ಇಲ್ಲಿ ಕರಡಿದಾವ, ಬ್ಲ್ಯಾಕ್ ಪ್ಯಾಂಥರ್ ಐತೆ. ಮಾತ್ರ ಸಾಲಿಡ್ ಐತೆ ಮಾತ್ರ ಇದು ಏರಿಯಾ. ಮಳೆಗಾಲದಾಗಿದ್ದ ಫುಲ್ ಹಸಿರಾಗಿರ್ತೈತೆ. ಇವಾಗ ಬೇಸಿಗೆಲ್ಲ ಸ್ವಲ್ಪ ಗಿಡ ಎಲೆಗಳೆಲ್ಲ ಉದುರಿ ಬಿಟ್ಟಿದಾವ. ಇವಾಗ ಹಿಂಗೆ ಕಾಣತೈತೆ ಅದು. ದಾಂಡೇಲಿ ಒಳಗೆ ಆಲ್ಮೋಸ್ಟ್ ಅಲ್ಲ ಸಿಕ್ಕಾಪಟ್ಟೆ ರೆಸಾರ್ಟ್ ಇದಾವ. ಫ್ರೆಂಡ್ಸ್, ನಾವಿವತ್ತು ಕಾಮತ್ ರಿಫ್ರೆಶ್ಮೆಂಟ್ ಬಂದಿದ್ದೀವಿ. ಇಲ್ಲಿ ಊಟ, ಸ್ನ್ಯಾಕ್ಸ್ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಖತ್ತಾಗಿರ್ತೈತೆ. ಇಲ್ಲಿ ನೋಡ್ತಿದ್ರು ಹೋಟೆಲ್ ಒಳಗಡೆ ಯಾವ ಥರ ಇದೆ ಅನ್ನೋದನ್ನು. ಇವಾಗ ಕಿಚನ್ ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡ್ತಿದ್ದೀರಿ ಕಿಚನ್ ಸೆಟಪ್ ಯಾವ ಥರ ಇದೆ ಅನ್ನೋದನ್ನು. ತುಂಬ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸರ್, ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಮತ್ತು ಮಂಜುನಾಥ್, ನಿಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತಮಗೂ ಕಾಮತ್ ರಿಫ್ರೆಶ್ಮೆಂಟ್ ಕಡೆಯಿಂದ ಸ್ವಾಗತ ಹಾಗೂ ತುಂಬ ಧನ್ಯವಾದಗಳು ಸರ್. ಸರ್, ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯವನ್ನು ಮಾಡಿಕೊಡಿ. ಸರ್, ನನ್ನ ಹೆಸರು ನವೀನ್ ವಾಮನ್ ಕಾಮತ್ ಅಂತೇಳಿ. ನನ್ನ ಹುಟ್ಟೂರು ಉಡುಪಿ ಸರ್. ಇಲ್ಲಿ ಸುಮಾರು ಒಂದು 50 ವರ್ಷದಿಂದ ದಾಂಡೇಲಿಯಲ್ಲೇ ಸೆಟ್ಲಾಗಿದ್ದೇವೆ. ಇಲ್ಲಿ ಕಾಮತ್ ರಿಫ್ರೆಶ್ಮೆಂಟ್ ಅಂಥೇಳಿ ಒಂದು ಹೋಟೆಲನ್ನು ನಾನು ನಡೆಸ್ತಾ ಇದ್ದೇನೆ. ಸರ್, ತಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳಿಸ್ಕೊಡಿ. ನಮ್ಮ ಫ್ಯಾಮಿಲಿಯಲ್ಲಿ ನಾವು 4 ಮಂದಿ ಮಕ್ಕಳು. ದೊಡ್ಡವಳು ನಮ್ಮ ಅಕ್ಕ ಇರ್ತಾರೆ, ಅವರು ಉಡುಪಿಯಲ್ಲಿದ್ದಾರೆ. ನೆಕ್ಸ್ಟ್ ನಮ್ಮ ಅಣ್ಣ, ಅವರು ಸಹ ಉಡುಪಿಯಲ್ಲಿದ್ದಾರೆ. ನಾನು 3ನೇವನು ಇಲ್ಲೇ ಇರ್ತೇನೆ. ನನ್ನೊಟ್ಟಿಗೆ ನಮ್ಮ ತಮ್ಮ ಈ ಹೋಟೆಲ್ ಬಿಸ್ನೆಸ್ಸಲ್ಲಿ ನನ್ನೊಟ್ಟಿಗಿದ್ದಾರೆ. ಸರ್, ತಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನಾಗಿದೆ ಅಂತ ತಿಳ್ಕೊಬೋದಾ? ಸರ್, ನಮ್ಮದು BCom ಕಂಪ್ಲೀಟ್ ಆಗಿದೆ. 1995ರಲ್ಲಿ ನಾನು BCom ಡಿಗ್ರಿ ಮುಗಿಸಿ ಆಮೇಲೆ ಈ ಹೋಟೆಲ್ ಬಿಸ್ನೆಸ್ಸಿಗೆ ಕಾಲಿಟ್ಟೆ ಸರ್. ಸರ್, ಈ ಹೋಟೆಲ್ ಬಿಸ್ನೆಸ್ ಪ್ರಾರಂಭ ಮಾಡೋ ಮೊದಲು ತಾವೇನು ಮಾಡ್ಕೊಂಡಿದ್ದೀರಿ ಸರ್? ನಾನು 1 ವರ್ಷಗಳ ಕಾಲ ಸುಮಾರು ಉಡುಪಿಯಲ್ಲಿದ್ದೆ. ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಸರ್. ನಮ್ಮ ಚಿಕ್ಕಪ್ಪ ಅವರ ಕಿರಾಣಿ ಅಂಗಡಿ ಇತ್ತು, ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸರ್, ಈ ಹೋಟೆಲ್ ಉದ್ಯಮವನ್ನು ಪ್ರಾರಂಭ ಮಾಡೋಕ್ಕೆ ಮುಖ್ಯ ಕಾರಣಗಳೇನು ಸರ್? 27 ವರ್ಷಗಳ ಹಿಂದೆ ದಾಂಡೇಲಿಯಲ್ಲಿ ಅಷ್ಟೊಂದು ಹೋಟೆಲ್ಗಳು ಇರಲಿಲ್ಲ ಸರ್. ಸೊ ನಾ ಥಿಂಕ್ ಮಾಡಿದೆ, ಇಲ್ಲಿ ಒಂದು ಕೋಲ್ಡ್ ಡ್ರಿಂಕ್ಸ್, ಐಸ್ ಕ್ರೀಮ್ಸ್ ಈ ರೀತಿ ಪಾರ್ಲರ್ ಸ್ಟಾರ್ಟ್ ಮಾಡುವ ಅಂಥೇಳಿ ನನಗೊಂದು ಯೋಚನೆ ಬಂತು. ಆ ಯೋಚನೆಯನ್ನು ಇಂಪ್ಲಿಮೆಂಟ್ ಮಾಡುವ ಅಂಥೇಳಿ ನಿರ್ಣಯ ತಗೊಂಡೆ. ಆವಾಗ ನಾನು PMRYಯಲ್ಲಿ ಪ್ರೈಮ್ ಮಿನಿಸ್ಟರ್ ರೋಜ್ಗಾರ್ ಯೋಜನೆ ಅಡಿಯಲ್ಲಿ 1 ಲಕ್ಷ ರೂಪಾಯಿ ಸಾಲವನ್ನು ಪಡೆದುಕೊಂಡು ಈ ಉದ್ಯಮವನ್ನು ಸ್ಟಾರ್ಟ್ ಮಾಡಿದೆ ಸರ್. ಸರ್, ಈ ಹೋಟೆಲ್ ಉದ್ಯಮವನ್ನು ಪ್ರಾರಂಭ ಮಾಡೋ ಪೂರ್ವದಲ್ಲಿ ತಾವೇನಾದರೂ ಟ್ರೈನಿಂಗ್ ತೊಗೊಂಡಿದ್ದೀರಾ ಸರ್? ಟ್ರೈನಿಂಗ್ ಅಂದರೆ ನಾ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಇದು
ಐಸ್ ಕ್ರೀಮ್ ಪಾರ್ಲರ್ ಇತ್ತು. ಐಸ್ ಕ್ರೀಮಿನ ಟ್ರೈನಿಂಗ್ ನಾನು ಉಡುಪಿಯಲ್ಲಿ ಪಡ್ಕೊಂಡು ಬಂದಿದ್ದೆ ಸರ್. ಪಡ್ಕೊಂಡು ಬಂದು ಇಲ್ಲಿ ಐಸ್ ಕ್ರೀಮ್ ಮಷಿನ್ ತಂದು ಐಸ್ ಕ್ರೀಮ್ ಸ್ಟಾರ್ಟ್ ಮಾಡಿದ್ವಿ ನಾವು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಇಲ್ಲಿ ಗಡ್ಬಡ್ ಐಸ್ ಕ್ರೀಮ್ ಯಾರ್ದೂ ಇರಲಿಲ್ಲ ಸರ್. ಗಡ್ಬಡ್ ಐಸ್ ಕ್ರೀಮ್ ಭಾಳ ಫೇಮಸ್ ಆ ಟೈಮಲ್ಲಿ. ಸೊ ಗಡ್ಬಡ್ ಐಸ್ ಕ್ರೀಮ್ ಇಲ್ಲಿ ಸೇಲ್ ಆಗ್ಬೋದು ಅಂತ ಒಂದು ಯೋಚನೆ ಇಟ್ಟು ಅದನ್ನು ಸ್ಟಾರ್ಟ್ ಮಾಡಿದೆ ನಾನು. ಅದಾದ ನಂತರ ಸೀಸನಲ್ಲಿ ಒಳ್ಳೆ ನಡೀತು ಸರ್ ಐಸ್ ಕ್ರೀಮ್ ಪಾರ್ಲರ್ ನಮಗೆ. ಆದರೆ ಮಳೆಗಾಲದಲ್ಲಿ ಐಸ್ ಕ್ರೀಮ್ ಮೂವ್ಮೆಂಟ್ ಭಾಳ ಕಡಿಮೆ ಸರ್ ಈ ಕಡೆ, ಯಾಕಂದರೆ ಮಳೆ ಸಿಕ್ಕಾಪಟ್ಟೆ ಬರ್ತದೆ ಇಲ್ಲಿ. ಸೊ ಆ ಟೈಮಲ್ಲಿ ಟೀ, ಕಾಫಿ ಮತ್ತು ಸ್ನ್ಯಾಕ್ಸ್ ಇದೆಲ್ಲ ಸ್ಟಾರ್ಟ್ ಮಾಡಬೇಕಂತೇಳಿ ಒಂದು ಯೋಚನೆ ಬಂತು. ಆವಾಗ ನಾನು ಮತ್ತೆ ಪುನಃ ಚಾಟ್ಸ್ ಐಟಮು ಮತ್ತು ಇದು ನಾರ್ತ್ ಇಂಡಿಯನ್ ಕೆಲವೊಂದು ಐಟಮನ್ನು ಟ್ರೈನಿಂಗ್ ಪಡ್ಕೊಂಡು ಇಲ್ಲಿ ಬಂದು ವಾಪಸ್ ನಾನು ಈ ಚಾಟ್ಸಲ್ಲಿ ಬೇಲ್ಪುರಿ, ಸೇವ್ಪುರಿ, ಮಸಾಲ ಪುರಿ, ದಹಿ ಪುರಿ, ಪಾವ್ ಭಾಜಿ, ಈ ರೀತಿ ವಡಾಪಾವ್ ಅದನ್ನೆಲ್ಲ ಸ್ಟಾರ್ಟ್ ಮಾಡಿದೆ. ಕ್ರಮೇಣವಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಹ ಚಾಲೂ ಮಾಡಿದೆ. ಪ್ರಾರಂಭ ಮಾಡಿದಾಗ ಸ್ವಲ್ಪ ಸ್ಲ್ಯಾಕ್ ಇತ್ತು. ಆಮೇಲೆ ಬರ್ತಾ ಬರ್ತಾ ನಮ್ಮ ಕ್ವಾಲಿಟಿ ನೋಡಿ ಕಸ್ಟಮರ್ ಸಂಖ್ಯೆನೂ ಹೆಚ್ಚಿಗೆ ಇದೆ ಸರ್. ಇವಾಗ ನಮ್ಮಲ್ಲಿ ಬ್ರೇಕ್ಫಾಸ್ಟ್, ಲಂಚ್, ಈವ್ನಿಂಗ್ ಸ್ನ್ಯಾಕ್ಸು, ಐಸ್ ಕ್ರೀಮ್ಸು, ಮಿಲ್ಕ್ ಶೇಕ್ಸು, ಆಲ್ ವೆರೈಟೀಸ್. ಅಂದರೆ ಡಿನ್ನರ್ ಒಂದಿರಲ್ಲ ನೈಟಲ್ಲಿ, ಬಾಕಿ ಎಲ್ಲ ಐಟಮನ್ನು ನಾವು ಮಾಡ್ತಾಯಿದ್ದೀವಿ ಸರ್ ಈಗ. ಸರ್, ತಾವು ಟ್ರೈನಿಂಗ್ ತೊಗೊಂಡಿನಿ ಅಂತ ಹೇಳಿದ್ರಿ. ಆ ಟ್ರೈನಿಂಗನ್ನು ಇನ್ಸ್ಟಿಟ್ಯೂಷನಲ್ಲಿ ತೊಗೊಂಡ್ರ ಅಥವಾ ಎಲ್ಲಿ ತೊಗೊಂಡ್ರಿ ಅಂತ ತಿಳ್ಕೊಬೋದಾ? ಸರ್, ಅದು ನಮ್ಮ ಪರಿಚಯದವರು ಒಬ್ಬರು ಇದ್ದರು ಉಡುಪಿಯಲ್ಲಿ. ಅವರು ನಮಗೆ, ನಾನು ಫಸ್ಟ್ ಅಲ್ಲಿ ಹೋಗಿ ಅವ್ರ ಹತ್ರ ಟ್ರೈನಿಂಗ್ ಪಡ್ಕೊಂಡದ್ದು. ಆಮೇಲೆ ಅವ್ರು ಇಲ್ಲಿ ಬಂದು ನನ್ನ ಶಾಪಲ್ಲಿ ಬಂದು ನನಗೆಲ್ಲ ಮಾಡಿಕೊಟ್ಟು ತೋರಿಸಿ ಅದನ್ನು ಕಲಿಸಿ ಮತ್ತು ನನಗೆ ಟ್ರೈನಿಂಗ್ ಮಾಡಿ ಹೊರಟೋದ್ರು ಸರ್ ಅವರು. ಆ ರೀತಿನ ಆ್ಯಕ್ಚುಲಿ ಇದು ಮಾಡ್ಕೊಂಡಿದ್ದು. ಸರ್, ಮೊದಲು ಈ ಉದ್ಯಮ ಅಂತಂದರೆ ಕಾಮತ್ ರಿಫ್ರೆಶ್ಮೆಂಟನ್ನು ಸ್ಟಾರ್ಟ್ ಮಾಡಿದಾಗ ತಾವೆಷ್ಟು ಹೂಡಿಕೆಯನ್ನು ಮಾಡಿದ್ರಿ? ಸಾಧಾರಣ ಅಂದರೆ 1 ಲಕ್ಷ PMRY ಇದು ಮಾಡಿದ್ದೆ ಸರ್. ಮತ್ತೊಂದು 1 ಲಕ್ಷ ರೂಪಾಯಿ ನಮ್ಮ ಕ್ಲೋಸ್ ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲ ಹಿಂಗೆ ಹೆಲ್ಪ್ ಮಾಡಿದ್ದಾರೆ ಸರ್ ನನಗೆ. ಸಾಧಾರಣ ಒಂದು 2 ಲಕ್ಷ ಬಂಡವಾಳದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಸರ್. ಸರ್, ಇದು ಯಾವಾಗ ಸರ್? ಇದು 97 ಸರ್, 1997. ಸರ್, ಇನ್ವೆಸ್ಟ್ಮೆಂಟ್ ಮಾಡಿ ಆಯಿತು, ಅದಾದಮೇಲೆ ಹೊಸ ಉದ್ಯಮವನ್ನು ಪ್ರಾರಂಭ ಮಾಡಿ ಆಯಿತು. ಇದೆಲ್ಲ ಆದಮೇಲೆ ಇದು ಕಾಮತ್ ರಿಫ್ರೆಶ್ಮೆಂಟ್ ಮೇಂಟೆನೆನ್ಸನ್ನು ಯಾವ ಥರ ಮಾಡ್ಕೊಂಡು ಬಂದ್ರಿ? ಸರ್, ಸ್ಟಾರ್ಟಿಂಗಲ್ಲಿ ನಾನು ಒಬ್ಬನೇ ಇದನ್ನು ನಡೆಸ್ತಿದ್ದೆ. ಸಾಧಾರಣ 1-1.5 ವರ್ಷ ಒಬ್ಬನೇ ಇದು ಮಾಡ್ಕೊಂಡಿದ್ದೆ. ಆಮೇಲೆ 1-2 ಸ್ಟಾಫಿಗೆ ಇದು ಮಾಡಿದೆ. ಅದಾದಮೇಲೆ ನಮ್ಮ ತಂದೆಯವರು ನನಗೆ ಇಲ್ಲಿ ಬಂದು ಸಹಾಯ ಮಾಡ್ತಿದ್ದರು. ಆಮೇಲೆ ನಮ್ಮ ತಮ್ಮನು ಕಾಲೇಜ್ ಮುಗಿದ ತಕ್ಷಣ ಅವನು ಇಲ್ಲಿ ನಮ್ಮ ಜೊತೆ ಇದು ಬಂದ. ಅದಾದಮೇಲೆ ಸ್ಲೋಲಿ ನಾವು ಡೆವಲಪ್ ಮಾಡ್ತಾ ಹೋದ್ವಿ ಸರ್. 1 by 1 ಐಟಮ್ ಇದು ಮಾಡ್ತಾ ಹೋಗಿ ಫುಲ್ ಪ್ಲೆಡ್ಜ್ ಸ್ಟಾರ್ಟ್ ಮಾಡಿಬಿಟ್ವಿ ಸರ್ ಬಿಸ್ನೆಸ್. ಈಗ ಸಾಧಾರಣ ಒಂದು 10 ಜನ ಕೆಲಸ ಮಾಡ್ತಾರೆ ಸರ್. ಸರ್, ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡು ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿದರೆ ಒಳ್ಳೊಳ್ಳೆ ಜಾಬ್ ಸಿಗ್ಬೋದಾಗಿತ್ತು. ಬಟ್ ನೀವು ಈ ಬಿಸ್ನೆಸ್ಸನ್ನೇ ಯಾಕೆ ಚೂಸ್ ಮಾಡ್ಕೊಂಡ್ರಿ ಸರ್? ಮೊದಲಿಂದ ಒಂದು ಇದಿತ್ತು ಸರ್ ಅದು ನನ್ನ ತಲೆಯಲ್ಲಿ. ಅಂದರೆ ನಾನು ಜಾಬ್ ಮಾಡಲ್ಲ ಅಂತ, ಸಣ್ಣ ಪ್ರಮಾಣದಲ್ಲಾದರೂ ವ್ಯಾಪಾರನೇ ಮಾಡಬೇಕಂತೇಳಿ ನನ್ನ ಮನಸ್ಸಿನಲ್ಲಿ ಮೊದಲಿಂದ ಇತ್ತು. ಆ ಇದರಿಂದ ನಾನು ಮೊದಲಿಂದ ಬಿಸ್ನೆಸ್ ಕಡೆನೇ ನನ್ನದು ಕಾನ್ಸಂಟ್ರೇಷನ್ ಇತ್ತು. ಸೊ ಅದನ್ನೇ ಸ್ಟಾರ್ಟ್ ಮಾಡಿದೆ ಸರ್. ಜಾಬ್ ಕಡೆ ಟೋಟಲಿ ನಾನು ಗಮನ ಹರಿಸಲಿಲ್ಲ ಸರ್. ಸರ್, ನಮ್ಮ ಕಲ್ಚರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಏನಾದರೂ ಹೊಸದಾಗಿ ಬಿಸ್ನೆಸ್ ಮಾಡ್ತೀನಿ ಅಂದರೆ ತುಂಬ ಜನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕಡೆ ಸಪೋರ್ಟ್ ಇರೋದಿಲ್ಲ. ತಾವು ತಮ್ಮ ಮನೆಯಲ್ಲಿ ಬಿಸ್ನೆಸ್ಸನ್ನು ಮಾಡ್ತೀನಿ ಅಂತ ವ್ಯಕ್ತಪಡಿಸಿದಾಗ ತಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ಯಾವ ಥರ ರಿಯಾಕ್ಷನ್ ಇತ್ತು ಅಂತ ತಿಳ್ಕೊಬೋದಾ? ಸರ್, ಫಸ್ಟಿಗೆ ಅವ್ರು ಭಾಳ ಅಪೋಸ್ ಮಾಡಿದ್ರು. ಬೇಡ, ಎಲ್ಲರೂ ಜಾಬಿಗೆ ಹೋಗ್ಬೇಡಿ, ಇದು ರಿಸ್ಕ್ ಇರುತ್ತೆ, ಬಿಸ್ನೆಸ್ ಒಂದೇ ಟೈಪ್ ಇರಲ್ಲ, ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ಸೊ ಬಿಸ್ನೆಸ್ ಬೇಡ, ನೀನು ಜಾಬ್ ಟ್ರೈ ಮಾಡೋಂತ ಹೇಳಿದರು. ಆದರೆ ನನಗೆ ಮನಸ್ಸು ಒಪ್ಪಲಿಲ್ಲ ಸರ್. ಹೇಗೋ ಕನ್ವಿನ್ಸ್ ಮಾಡಿ, ನಮ್ಮ ತಂದೆಯವ್ರಿಗೆ ಕನ್ವಿನ್ಸ್ ಮಾಡಿ ಮತ್ತು ನಾನು ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡಬೇಕಂತೇಳಿ ಇದನ್ನು ಸ್ಟಾರ್ಟ್ ಮಾಡಿದ್ದೆ ಸರ್. ಸರ್, ನೀವು 1997ರಲ್ಲಿ ಕಾಮತ್ ರಿಫ್ರೆಶ್ಮೆಂಟ್ ಅಂತ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರಿ. ಮೊದಲು ಸ್ಟಾರ್ಟ್ ಮಾಡಿದಾಗ ತಮ್ಮ ಈ ಹೋಟೆಲಲ್ಲಿ ಏನು ಸಿಗ್ತಾಯಿತ್ತು ಸರ್ ಜನರಿಗೆ? ಇವತ್ತು ಏನು ಸಿಗ್ತಾಯಿದೆ? ಸ್ಟಾರ್ಟಿಂಗಲ್ಲಿ ನಮ್ಮಲ್ಲಿ ಐಸ್ ಕ್ರೀಮ್ ನಾವು ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ವಿ ಆ ಐಸ್ ಕ್ರೀಮ್ ಸಿಗ್ತಿತ್ತು. ಗಡ್ಬಡ್, ಪರಾಫಿಟ್, ಬನಾನಾ ಸ್ಪ್ಲಿಟ್, ವೆನಿಲಾ, ಮ್ಯಾಂಗೋ, ಸ್ಟ್ರಾಬೆರಿ, ಫ್ರೂಟ್ ಸಲಾದ್, ಗಡ್ಬಡ್ ಈ ರೀತಿ ಐಸ್ ಕ್ರೀಮ್ ಇತ್ತು. ಅದಾದಮೇಲೆ ಟೀ, ಕಾಫಿ, ಬಾದಾಮ್ ಹಾಲು ಆ ರೀತಿ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಸಮಯದ ನಂತರ ಚಾಟ್ ಐಟಮ್ಸ್ ಸ್ಟಾರ್ಟ್ ಮಾಡಿದ್ವಿ ಸರ್. ಅಲ್ಲಿಂದ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಊಟಕ್ಕೆ ಸ್ವಲ್ಪ ಡಿಮಾಂಡ್ ಬಂತು ಸರ್. ಸೊ ಮಧ್ಯಾಹ್ನ ಲಂಚ್ ಸ್ಟಾರ್ಟ್ ಮಾಡಿದ್ವಿ. ಲಂಚ್ ಸ್ಟಾರ್ಟ್ ಮಾಡಿದ್ಮೇಲೆ ಈವ್ನಿಂಗ್ ಟೈಮಲ್ಲಿ ನಮ್ಮದು ಊಟ ಇರಲಿಲ್ಲ. ಅದಕ್ಕೆ ಫ್ರೈಡ್ ರೈಸ್, ಜೀರಾ ರೈಸ್, ಗೀ ರೈಸ್ ಈ ರೀತಿ ರೈಸ್ ಐಟಮಲ್ಲಿ ಕೆಲವೊಂದು ಐಟಮನ್ನು ಸ್ಟಾರ್ಟ್ ಮಾಡಿದ್ವಿ.
ಕ್ರಮೇಣ ನಮಗೆ ಕ್ಯಾಟ್ರಿಂಗ್ ಆರ್ಡ್ರ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸರ್. ಮನೆ ಓಪನಿಂಗ್ ಇರಲಿ, ಸಣ್ಣ ಸಣ್ಣ ಬರ್ತ್ಡೇ ಪಾರ್ಟಿ ಇರಲಿ, ಈ ರೀತಿ ಇದಕ್ಕೆ ಸೊ ಕ್ಯಾಟ್ರಿಂಗನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಕ್ಯಾಟ್ರಿಂಗಲ್ಲಿ ನಮ್ಮ ಉಡುಪಿ ಸ್ಟೈಲಲ್ಲಿ ಅಂದರೆ ಕೋಕೋನಟ್ ಆಯಿಲಲ್ಲಿ ಕೆಲವೊಂದು ಅಡುಗೆ ಕೆಲವೊಬ್ರಿಗೆ ಲೈಕ್ ಆಗುತ್ತೆ. ಸೊ ಅದಕ್ಕೆ ಹೆಚ್ಚಿಗೆ ಡಿಮಾಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸರ್ ಕೋಸ್ಟಲ್ ಫುಡ್ಡಿಗೆ. ಸೊ ಕ್ಯಾಟ್ರಿಂಗ್ ನಮ್ಗೆ ತುಂಬ ಒಳ್ಳೆ ನಡೀತಾ ಇದೆ ಸರ್ ಈಗ. ಸರ್ 1997ರಿಂದ 2024ರವರೆಗೆ ತಮ್ಮ ಬಿಸ್ನೆಸ್ಸಲ್ಲಿ ಯಾವ್ಯಾವ ಥರ ಡೆವಲಪ್ಮೆಂಟ್ ಮಾಡ್ಕೊತ ಬಂದ್ರಿ ಅಂತ ತಿಳಿಸ್ಕೊಡ್ಬೋದಾ? 97ರಿಂದ ನಾವು ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಸ್ಲೋ ಆಗಿತ್ತು ಸರ್ ಇದು ಬಿಸ್ನೆಸ್. ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಪಿಕಪ್ ಮಾಡ್ತಾ ಕಸ್ಟಮರ್ಸ್ದು ಏನು ರಿಕ್ವೈರ್ಮೆಂಟ್ ಇದೆ, ಯಾವ ರೀತಿ ಟೇಸ್ಟ್ ಬೇಕು ಅವರಿಗೆ, ಆ ರೀತಿ ನಾವು ಚೇಂಜಸ್ ಮಾಡ್ಕೋತಾ ಹೋದ್ವಿ. 2013ರಲ್ಲಿ ನಾವು ಇದನ್ನು ರಿನೋವೇಟ್ ಮಾಡಿದ್ವಿ ಸರ್. ಈ ಶಾಪನ್ನು ರಿನೋವೇಟ್ ಮಾಡಿದ ಮೇಲೆ ನಾವು ಲಂಚ್ ಇದೆಲ್ಲ ಸ್ಟಾರ್ಟ್ ಮಾಡಿದ್ವಿ, ಚೈನೀಸ್ ಐಟಮ್ ಇದೆಲ್ಲ. ಅದಕ್ಕಿಂತ ಮೊದಲು ಸೌತ್ ಇಂಡಿಯನ್ ಅಷ್ಟೇ ಇತ್ತು ನಮ್ಮ ಹತ್ರ, ಸ್ನ್ಯಾಕ್ಸ್ ಪ್ಲಸ್ ಐಸ್ ಕ್ರೀಮ್ ಕೂಲ್ ಡ್ರಿಂಕ್ಸ್ ಇತ್ತು. 2014 ನಂತರ ನಾವು ಚೈನೀಸ್ ಐಟಮ್ ಪ್ಲಸ್ ಲಂಚ್ ಕ್ಯಾಟ್ರಿಂಗು ಇದೆಲ್ಲ 2014 ನಂತರ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್. ಆವಾಗ ಇದನ್ನು ಎಕ್ಸ್ಪೆನ್ಷನ್ ಮಾಡಿ ಸ್ವಲ್ಪ ಕೆಪಾಸಿಟಿ ಹೆಚ್ಚಿಗೆ ಮಾಡಿ, ಸಿಟ್ಟಿಂಗ್ ಕೆಪಾಸಿಟಿ ಸ್ವಲ್ಪ ಹೆಚ್ಚಿಗೆ ಮಾಡಿ ನಾವು ಈ ಬಿಸ್ನೆಸ್ಸನ್ನು ಸ್ಲೋಲಿ ಡೆವಲಪ್ ಮಾಡಿದ್ವಿ. 2014ನೇ ಇಸ್ವಿಯಲ್ಲಿ ಸ್ವಲ್ಪ ಬ್ಯಾಂಕ್ ಲೋನ್ಸ್ ತೊಗೊಂಡು ಇದನ್ನು ಡೆವಲಪ್ ಮಾಡಿದ್ವಿ ಸರ್ ಈ ಶಾಪನ್ನು. ಇವಾಗ 2024ರಲ್ಲಿ ಫುಲ್ ಪ್ಲೆಜ್ ಆಗಿ ನಮ್ಮದು ಹೋಟೆಲ್ ಈಗ ಚೆನ್ನಾಗಿದೆ ಸರ್, ಚೆನ್ನಾಗಿ ನಡೀತಾ ಇದೆ. ಸರ್ ಬಿಸ್ನೆಸ್ ಡೇ ಬೈ ಡೇ ಡೆವಲಪ್ಮೆಂಟ್ ಆಗ್ತಾ ಬಂದಮೇಲೆ ಸ್ವಲ್ಪ ನೀವು ಅದನ್ನು ಎಕ್ಸ್ಪಾನ್ಷನ್ ಅಂತ ಮಾಡ್ಕೊತ ಬಂದ್ರಿ. ಅವಾಗ ನೀವೆಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದ್ರಿ ಅಂತ ತಿಳ್ಕೊಬೋದಾ? ಸಾಧಾರಣ ಒಂದು 30 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಸರ್. 20 ಲಕ್ಷ SBIಯಿಂದ ಲೋನ್ ತೊಗೊಂಡಿದ್ವಿ. ಓಕೆ. ರಿಮೈನಿಂಗ್ ಕೈಯಿಂದ ಹಾಕಿ ಡೆವಲಪ್ ಮಾಡಿದ್ವಿ ಸರ್. ಓಕೆ ಸರ್, ಇನಿಷಿಯಲಿ ತಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದಾಗ ಚೆನ್ನಾಗಿ ನಡೀತಾ ಬಂತು, ಎಕ್ಸ್ಪಾನ್ಷನ್ ಆಯಿತು. ತಾವೇನಾದರೂ ಮಾರ್ಕೆಟಿಂಗ್ ವ್ಯವಸ್ಥೆ ಯಾವ ಥರ ಮಾಡ್ಕೊಂಡಿದ್ರಿ ಅಂತ ತಿಳ್ಕೊಬೋದಾ? ಆ ಟೈಮಲ್ಲಿ ಅಂದರೆ ಮಾರ್ಕೆಟಿಂಗ್ ವ್ಯವಸ್ಥೆ ಬಗ್ಗೆ ನಾವು ಅಷ್ಟು ಕಾನ್ಸಂಟ್ರೇಷನ್ ಮಾಡಲಿಲ್ಲ ಸರ್. ನಾವು ಕ್ವಾಲಿಟಿ ಬಗ್ಗೆ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡ್ತಿದ್ವಿ. ಆ ಕಸ್ಟಮರ್ ಬಂದವರು ಇನ್ನೊಂದು 10 ಜನರಿಗೆ ರೆಫರ್ ಮಾಡಿ ಮೌತ್ ಟು ಮೌತ್ ಏನು ಇದು ಕೆನರ್ಸಿಂಗ್ ಏನಾಗ್ತಿತ್ತು, ಅದರಿಂದ ನಮ್ಮ ಬಿಸ್ನೆಸ್ ಗ್ರೋತ್ ಆಗಿ ಇವತ್ತು ಈ ಸ್ಟೇಜಲ್ಲಿ ಇದ್ದೇವೆ ಸರ್. ಇವಾಗ ಗೂಗಲ್ ಇದೆಲ್ಲ ಬರ್ತದೆ, ರಿವ್ಯೂಸ್ ಬರೀತಾರೆ, ಆದರೆ ಆ ಟೈಮಲ್ಲಿ ಆ ರೀತಿ ಯಾವುದೇ ಇರಲಿಲ್ಲ ಸರ್. ಆದರೂ ಒಳ್ಳೆ ನಮಗೆ ಕಸ್ಟಮರ್ ಸಪೋರ್ಟ್ ಒಳ್ಳೆ ಸಿಕ್ಕಿದೆ ಸರ್. ಪರ್ಫೆಕ್ಟ್ ಸರ್, ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಎಂಟರ್ಪ್ರೈನರ್ ಅಂತಲೇ ಹೇಳ್ಬೋದು. ನಮ್ಮ ಜನತೆಗೆ ತಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಅಂದರೆ ಫ್ಯೂಚರ್ ಆ ರೀತಿ ಯಾವುದೇ ಪ್ಲ್ಯಾನ್ ಇಲ್ಲ. ಈಗ ಏನು ನಮ್ಮ ಬಿಸ್ನೆಸ್ ನಡೀತಾ ಇದೆ, ಐಸ್ ಕ್ರೀಮ್ಸ್ದು ಇರ್ಬೋದು ಅಥವಾ ಈ ಕ್ಯಾಟ್ರಿಂಗ್ದು ಇರ್ಬೋದು, ಈ ಹೋಟೆಲ್ದು ಇರ್ಬೋದು, ಇದರಲ್ಲಿ ಇನ್ನೂ ಒಳ್ಳೆ ರೀತಿಯಲ್ಲಿ ಕ್ವಾಲಿಟಿ ಕೊಟ್ಟು ಜನರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಈ ಬಿಸ್ನೆಸ್ ನಡೆಸಬೇಕಂತೇಳಿ ಇದೇ ನಮ್ಮದು ಇದು ಇದೆ ಫ್ಯೂಚರ್. ಅಂದರೆ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು, ಒಳ್ಳೆ ಕಸ್ಟಮರನ್ನು ಸ್ಯಾಟಿಸ್ಫೈಡ್ ಮಾಡಬೇಕಂತೇಳಿ ನನ್ನ ಮನಸ್ಸಲ್ಲಿದೆ. ಆ ರೀತಿ ಫ್ಯೂಚರ್ ಪ್ಲ್ಯಾನ್ ಏನಿಲ್ಲ. ನಾವೀಗ ಒಂದು ಹೋಮ್ ಸ್ಟೇ ಒಂದು ಮಾಡಿದ್ದೇವೆ, ಅದನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂಥೇಳಿ ನನ್ನೊಂದು ಅಭಿಪ್ರಾಯ ಸರ್. ಯಾರಾದರೂ ಹೊಸದಾಗಿ ಇವಾಗ ಎಜುಕೇಷನ್ ಮುಗಿಸ್ಕೊಂಬಂದು ತುಂಬ ಕಡೆ ಕೆಲಸಕ್ಕೆ ಅಲ್ದಾಡಿರ್ತಾರೆ, ಬಟ್ ಕೆಲಸ ಸಿಕ್ಕಿರಂಗಿಲ್ಲ, ಬಟ್ ಅವ್ರಿಗೆ ಏನೋ ಮಾಡಬೇಕಂತ ಅಂದ್ಕೊಂಡಿರ್ತಾರೆ, ಅಂಥವ್ರಿಗೆ ಹೊಸದಾಗಿ ಸ್ಟಾರ್ಟ್ ಮಾಡೋರಿಗೆ ಯಂಗ್ ಎಂಟರ್ಪ್ರೈನರ್ಸ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಪ್ರಾಮಾಣಿಕತೆಯನ್ನು ಮಾಡಿ ಬಿಸ್ನೆಸ್ಸನ್ನು, ಹಾರ್ಡ್ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಇರಲಿ ಆ ಬಿಸ್ನೆಸ್ಸಲ್ಲಿ. ಏನು ಮಾಡ್ತೀರಾ ಅದನ್ನು ನಿಷ್ಠೆಯಿಂದ ಮಾಡಿ. ಪ್ರಾಫಿಟ್ ಬಗ್ಗೆ ಹೆಚ್ಚಿಗೆ ಗಮನ ಕೊಡಬೇಡಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ಹೆಚ್ಚಿಗೆ ಗಮನ ಕೊಡಿ. ಪ್ರಾಫಿಟ್ ನಿಮಗೆ ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ ಸರ್. ಯಾರಾದರೂ ಹೊಸದಾಗಿ ಈ ಉದ್ಯಮ ರಿಲೇಟೆಡ್ ಟು ಹೋಟೆಲ್ ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ, ಅವ್ರೇನಾದರೂ ತಮಗೆ ಸಂಪರ್ಕ ಮಾಡಿದರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ ಸರ್? 100% ಅಗತ್ಯವಾಗಿ ಸರ್. ಅವ್ರು ಎನಿ ಟೈಮ್ ನಮ್ಗೆ ಇದು ಮಾಡ್ಬೋದು, ಅವ್ರಿಗೆ ನಾವು ಎನಿ ಟೈಮ್ ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದ್ದೀವಿ ಸರ್. ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಮೊದಲೇ ದಿನದಿಂದ ಇವತ್ತಿನ ದಿನಕ್ಕೂ ಏನು ವ್ಯತ್ಯಾಸ ಇದೆ ಅಂತ ತಿಳ್ಕೊಬೋದಾ? 97ಇಂದ 2024 ಜರ್ನಿ ಏನಿದೆ ಸರ್, ಅದು ಭಾಳ ಅಪ್ ಆ್ಯಂಡ್ ಡೌನ್ ಆಗಿತ್ತು. ಅದು 97ರಲ್ಲಿ ಸ್ಟಾರ್ಟಿಂಗ್ ಈ ಉದ್ಯಮ ಪ್ರಾರಂಭ ಮಾಡಿದಾಗ ಓನ್ಲಿ ಐಸ್ ಕ್ರೀಮ್ ಮತ್ತು ಈ ಕೋಲ್ಡ್ ಡ್ರಿಂಕ್ಸ್ ಅಷ್ಟೇ ಇತ್ತು, ಬೇರೆ ಯಾವುದೇ ಐಟಮ್ ಇರಲಿಲ್ಲ. ಸೊ ಭಾಳ ಸ್ಲೋ ಇದರಲ್ಲಿ ನಡೀತಾ ಇತ್ತು. ಆಮೇಲೆ ಕೆಲವೊಂದು ಐಟಮನ್ನು ಇಂಟ್ರಡಕ್ಷನ್ ಮಾಡಿದ ಮೇಲೆ ನಮ್ಮ ಹೋಟೆಲ್ ಸ್ಲೋಲಿ ಮೂಮೆಂಟ್, ಅಂದರೆ ಸ್ವಲ್ಪ ಕಸ್ಟಮರ್ಸ್ ಮೂಮೆಂಟ್ ಫಾಸ್ಟ್ ಇತ್ತು, ಬಿಸ್ನೆಸ್ ಗ್ರೋತ್ ಆಗ್ತಾ ಹೋಯಿತು. ಅದೇ ರೀತಿ ನೆಕ್ಸ್ಟ್ ಇನ್ನೂ ಸ್ವಲ್ಪ ಪ್ಲ್ಯಾನ್ ಮಾಡಿ ಇನ್ನೂ ಕೆಲವೊಂದು ಐಟಮ್ಸನ್ನು ಇದು ಮಾಡಿದ್ವಿ, ಸ್ಟಾಫನ್ನು ಏರಿಸ್ಕೊಂಡ್ವಿ. ಟೋಟಲಿ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಈ ಬಿಸ್ನೆಸ್ಸಲ್ಲಿ ನಮ್ಮ ಮಿಸ್ಸಸ್ ಇರ್ಬೋದು, ತಮ್ಮ ಇರ್ಬೋದು, ತಮ್ಮನ ಮಿಸ್ಸಸ್ ಇರ್ಬೋದು, ನಮ್ಮ ತಂದೆ ತಾಯಿ ಎಲ್ಲರೂ ಇನ್ವಾಲ್ವ್ಮೆಂಟ್ ಇದೆ ಸರ್ ಇದರಲ್ಲಿ. ಅದಾದಮೇಲೆ ಈ
ಸ್ಲೋಲಿ ಬೆಳೀತಾ ಒಂದು ಮಟ್ಟಕ್ಕೆ ಬಂದಮೇಲೆ ಈ 2020ರಲ್ಲಿ ಏನು ಕೋವಿಡ್ ಇದಾಯಿತು, ಆ ಟೈಮಲ್ಲಿ ಸ್ವಲ್ಪ ಸಫರ್ ಆಗಿಬಿಟ್ವಿ ಸರ್ ನಾವು. ಅದು ಭಾಳ ಸಫರ್ ಆದ್ವಿ ಅದರಲ್ಲಿ. ಕೋವಿಡ್ ಪೇಷಂಟ್ಸಿಗೂ ನಾವು ಇಲ್ಲಿಂದ ಫುಡ್ ಸಪ್ಲೈ ಮಾಡ್ತಿದ್ವಿ. ಸಾಧಾರಣ ಒಂದು 7 ಮಂತ್ಸ್ ನಾವು ಕೊಟ್ಟಿರ್ಬೋದು ಇಲ್ಲಿ. ಆ ಟೈಮಲ್ಲಿ ಭಾಳ ಸಫರ್ ಆಗಿಬಿಟ್ಟಿದ್ವಿ ಸರ್. ಕೋವಿಡ್ ಮುಗಿದು ಆಮೇಲೆ ಮತ್ತೆ ಈಗ ಸ್ಲೋ ರಿಕವರ್ ಆಗಿ ಈಗ ಒಂದು ಹಂತಕ್ಕೆ ಬಂದಿದ್ದೇವೆ. ಟೋಟಲಿ ಎರಡೂ ಇದೆ ಸರ್. ಅಂದರೆ ಖುಷಿನೂ ಇದೆ, ಕೆಲವು ಸಮಯದಲ್ಲಿ ನಮ್ಗೆ ಟೆನ್ಷನು ಅಷ್ಟೇ ಆಗಿದೆ ಈ ಬಿಸ್ನೆಸ್ಸಲ್ಲಿ. ಆದರೆ ಇವತ್ತಿಗೆ ನಾವು ಏನು ಮಾಡ್ಕೊಂಡಿದ್ದೇವೆ ಅದಕ್ಕೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ಯಾವ ಮಟ್ಟಕ್ಕಿದ್ದೇನೆ ಅದಕ್ಕೆ ನನಗೆ ಟೋಟಲಿ ಐ ಆಮ್ ವೆರಿ ಹ್ಯಾಪಿ. ಸರ್ ನಿಮ್ಮ ಪ್ರಕಾರ ಸಕ್ಸಸ್ಗೆ ಕೀ ಏನು ಸರ್? ಹಾರ್ಡ್ ವರ್ಕ್ ಸರ್ ಫಸ್ಟ್, ಸೆಕೆಂಡ್ ಲಕ್, ಥರ್ಡ್ ಎಫಿಷಿಯನ್ಸಿ ಸರ್. ಇದು ಮೂರೂ ಇರಬೇಕು ಸರ್. ಸರ್ ನೀವು ಹೇಳಿರುವ ಹಾಗೆ ಹಾರ್ಡ್ ವರ್ಕ್, ಲಕ್ ಮತ್ತು ಎಫಿಷಿಯನ್ಸಿ, ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಹೇಳೋದಾದರೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಸರ್ ನಮ್ದು ಯಾವುದೇ ಬಿಸ್ನೆಸ್ ಇರಲಿ, ಯಾವುದೇ ವರ್ಕ್ ಇರಲಿ, ಅದರಲ್ಲಿ ನಮ್ಮ ಪ್ರಯತ್ನ ಫುಲ್ ಆಗಬೇಕು ನಾವು. ಅಂದರೆ ಹಾರ್ಡ್ ವರ್ಕ್ ಫುಲ್ ಇರಬೇಕು. ಹಾರ್ಡ್ ವರ್ಕ್ ಒಂದೇ ಇದ್ರೂ ನಡೆಯಲ್ಲ. ಯಾಕಂದ್ರೆ ಭಾಳಷ್ಟು ಮಂದಿ ಪಾಪ ಭಾಳ ಹಾರ್ಡ್ ವರ್ಕ್ ಮಾಡ್ತಾರೆ, ಆದರೆ ಅವ್ರಿಗೆ ಲಕ್ ಇರಲ್ಲ ಸರ್. ಲಕ್ಕು ಮತ್ತು ಹಾರ್ಡ್ ವರ್ಕ್ ಎರಡೂ ಇದ್ದಾಗ ಮನುಷ್ಯ ಹೇಳ್ತಾನೆ. ಅದರಿಂದ ನಮ್ಮದು ಎಫಿಷಿಯನ್ಸಿನೂ ಅಷ್ಟೇ ಇರಬೇಕು ಸರ್. ವಿದೌಟ್ ಎಫಿಷಿಯನ್ಸಿ ಇದೆರಡು, ಅಂದರೆ ಈ ಎರಡರ ಒಟ್ಟಿಗೆ ನಮ್ಮ ಎಫಿಷಿಯನ್ಸಿ ಇದ್ದರೆ ಅದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನಿಗೆ ಒಂದು ಇದು ಸರ್. ಅದು ಸರ್ ಬಿಸ್ನೆಸ್ಸಲ್ಲಿ ಎರಡು ಭಾಳ ಪ್ರಾಮುಖ್ಯತೆ ವಹಿಸುತ್ತೆ. ಒಂದು ಪ್ರಾಫಿಟ್, ಮತ್ತೊಂದು ಲಾಸ್. ಇದ್ರ ಬಗ್ಗೆ ತಾವು ಡೀಟೇಲಾಗಿ ಮಾತಾಡೋದಾದರೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಸರ್ ಅದೇ ಸರ್, ಅಂದರೆ ನಮ್ಮದು ಹಾರ್ಡ್ ವರ್ಕ್, ನಮ್ಮದು ಲಕ್, ನಮ್ಮದು ಎಫಿಷಿಯನ್ಸಿ ಒಳ್ಳೆ ರೀತಿಯಲ್ಲಿ ನಾವು ಬಿಸ್ನೆಸ್ಸನ್ನು ನಡೆಸ್ಕೊಂಡು ತೊಗೊಂಡೋದ್ರೆ 100% ಪ್ರಾಫಿಟ್ ಆಗೇ ಆಗ್ತದೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಆವಾಗ ನಮ್ಮ ಬಿಸ್ನೆಸ್ಸಲ್ಲಿ ನಮ್ಗೆ ಪ್ರಾಫಿಟ್ ಆಗೇ ಆಗೋದು ಸರ್. ಅದೇ ನಾವು ನೆಗ್ಲಿಜೆನ್ಸ್ ಮಾಡಿದ್ವಿ ಅಥವಾ ಎಫಿಷಿಯನ್ಸಿ ತೋರಿಸಲಿಲ್ಲ, ಕಸ್ಟಮರ್ಸನ್ನು ಸರಿಯಾಗಿ ಕೇರ್ ಮಾಡಲಿಲ್ಲ, ಆ ಟೈಮಲ್ಲಿ 100% ನಮಗೆ ಪ್ರಾಫಿಟ್ ಬರಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಅದು ಲಾಸ್ ಇದೆ. ಸರ್ ನೀವು ಸಮಾಜದಲ್ಲಿ ಒಬ್ಬ ಉತ್ತಮ ಬಿಸ್ನೆಸ್ ಮ್ಯಾನ್ ಆಗಿದ್ಮೇಲೆ ನೀವು ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋದಾದರೆ ತಾವೇನು ಕೊಡ್ಬೋದು ಸರ್? ನಾನು ಇವತ್ತಿನ ಯಂಗ್ ಜನ್ರೇಷನ್ಗೆ ಏನು ಹೇಳ್ತೇನೆಂದರೆ, ಓನ್ಲಿ ಜಾಬ್ ಆಪರ್ಚುನಿಟಿ ಅಂತೇಳಿ ಕೂತ್ಕೋಬೇಡಿ. ಸಾಕಷ್ಟು ಅವಕಾಶಗಳಿವೆ ಈ ದೇಶದಲ್ಲಿ. ಈಗ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್ ಭಾಳ ಇದೆ. ನೀವು ಬಿಸ್ನೆಸ್ನಲ್ಲಿ ಸಹ ಅಷ್ಟೇ ಗ್ರೋತ್ ಮಾಡ್ಬೋದು, ಇಂಪ್ರೂವ್ಮೆಂಟ್ ಮಾಡ್ಬೋದು, ಮುಂದುವರಿಬೋದು. ಯಾವುದೇ ಎಲ್ಲ ಕ್ಷೇತ್ರದಲ್ಲೂ ಅಷ್ಟೇ ಅವಕಾಶ ಇದೆ. ಇವತ್ತು ಜಾಬ್ ಅಂತೇಳಿ ನೀವು ಅಂದರೆ ಕೂತ್ಕೊಳ್ಳದೆ, ಒಳ್ಳೆ ಸ್ಕಿಲ್ ಯಾವ ಇದರಲ್ಲಿದೆ, ಯಾವ ಫೀಲ್ಡಲ್ಲಿ ಒಳ್ಳೆ ಇದಿದೆ, ನೀವು ಸ್ಟಡಿ ಮಾಡಿಕೊಂಡು ಅದರಲ್ಲಿ ಮುಂದುವರಿಸಿ ಬಿಸ್ನೆಸ್ ಮಾಡಿ. ಒಳ್ಳೆಯ ಅವಕಾಶ ಇದೆ, ಓಪನ್ ಮಾರ್ಕೆಟ್ ಇದೆ. ಯಾವುದೇ ರೀತಿ ಭಯ ಪಡಬೇಕಾಗಿಲ್ಲ ಜಾಬ್ ಸಲುವಾಗಿ. ಬಿಸ್ನೆಸ್ ಮಾಡ್ಕೊಳ್ಳಿ, ಒಳ್ಳೆಯ ಅಪರ್ಚುನಿಟಿ ಇದೆ, ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತೇಳಿ ನಾನು ಕೇಳ್ತಾ ಇದ್ದೀನಿ ಸರ್. ಸರ್ ನಿಮ್ಮ ಪ್ರಕಾರ ಜಾಬ್ ಮಾಡೋದು ಬೆಸ್ಟಾ ಅಥವಾ ಬಿಸ್ನೆಸ್ ಮಾಡೋದು ಬೆಸ್ಟ್? ಬಿಸ್ನೆಸ್ ಮಾಡೋದು ಬೆಸ್ಟ್. ಆಳನಾಗಿ ದುಡಿಯೋದಕ್ಕಿಂತ ಅರಸನಾಗಿ ಆಳೋದು ಉತ್ತಮ ಸರ್. ಯಾಕಂದರೆ ಇವತ್ತಿನ ಕಾಲದಲ್ಲಿ ಬಿಸ್ನೆಸ್ಗೆ ಸಾಕಷ್ಟು ಆಪರ್ಚುನಿಟಿ ಇದೆ. ಸೊ ಬಿಸ್ನೆಸ್ ಇಸ್ ದಿ ಬೆಸ್ಟ್ ವೇ ಸರ್ ನನ್ನ ಪ್ರಕಾರ. ಸರ್ ತಾವು ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ಬೋದಾ? ಕೊಡ್ತೇನೆ ಸರ್. ಜಾಬ್ ಅಂದರೆ ಓನ್ಲಿ 8 ಅವರ್ಸ್ ಆಗುತ್ತೆ ಸರ್. 8 ತಾಸು ಡ್ಯೂಟಿ ಮಾಡೋರಿಗೆ, ಅಂದರೆ 8 ತಾಸು ಡ್ಯೂಟಿ ಮಾಡಿ ಆರಾಮಾಗಿರುವ ಅಂತೇಳೋರಿಗೆ ಜಾಬ್ ಬೆಸ್ಟ್ ಸರ್. ಆದರೆ ನಮ್ಮಂಥವ್ರು ಇವತ್ತು ಹೋಟೆಲ್ ಉದ್ಯಮವನ್ನು ಏನು ನಡೆಸ್ತಾ ಇದ್ದೇವೆ ನಾವು ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ರಾತ್ರಿ 11 o'clock ತನಕ ನಾವು ಅಂದರೆ ಇಲ್ಲಿ ಶಾಪಲ್ಲಿ ದುಡಿತೀವಿ ಸರ್. ನಮ್ಮ ಹೋಟೆಲಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಕಬ್ಬಶಿ ತೊಳೆಯೋದ್ರಿಂದ ಹಿಡಿದು ಟೇಬಲ್ ಒರೆಸೋದ್ರ ತನಕ ನಾವೇ ಮಾಡ್ತಿದ್ವಿ ಸರ್ ಇಲ್ಲಿ. ಅಂದರೆ ಬಿಸ್ನೆಸ್ಸಲ್ಲಿ ಎಲ್ಲ ಕೆಲಸ ಮಾಡಲಿಕ್ಕೂ ರೆಡಿ ಇರಬೇಕು ಸರ್. ಜಾಬಲ್ಲಿ ಆ ರೀತಿ ಆಗಿಲ್ಲ. 8 ಅವರ್ಸ್ ಜಾಬ್ ಮತ್ತು ಮನೆಗೆ ಹೋಗೋದಿರುತ್ತೆ. ಆದರೆ ಇಲ್ಲಿ ಬಿಸ್ನೆಸ್ಸಲ್ಲಿ ಆ ರೀತಿ ಇರೋದಿಲ್ಲ. ಹಾರ್ಡ್ ವರ್ಕ್ ಇರುತ್ತೆ, ಟೈಮ್ ಇದು ಲಿಮಿಟೇಷನ್ ಇರೋದಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡಿಬೇಕಾಗುತ್ತೆ. ಆದರೆ ಅದಕ್ಕೆ ರಿಟರ್ನ್ಸ್ 100% ಸರ್, ನೋ ಡೌಟ್. ಸರ್ ನಿಮ್ಮ ಪ್ರಕಾರ ಸಕ್ಸಸ್ಗೆ ಮೀನಿಂಗ್ ಏನು ಸರ್? ಸರ್ ನನ್ನ ಪ್ರಕಾರ ಸಕ್ಸಸ್ಫುಲ್ ಲೈಫ್ಗಿಂತ ಸ್ಯಾಟಿಸ್ಫ್ಯಾಕ್ಷನ್ ಲೈಫ್ ವೆರಿ ಇಂಪಾರ್ಟೆಂಟ್ ಸರ್. ಸ್ಯಾಟಿಸ್ಫೈಡ್ ಲೈಫ್ ಏನಿದೆಯಲ್ಲ ಅದು ಇಂಪಾರ್ಟೆಂಟ್. ಅಂದರೆ ನಮಗೆ ಅದರಲ್ಲಿ ತೃಪ್ತಿ ಇರಬೇಕು ಸರ್. ಸಕ್ಸಸ್ಫುಲ್ ಅಂದರೆ ಇದಾದಮೇಲೆ ಸಕ್ಸಸ್ಫುಲ್ ಲೈಫ್ ಆದಮೇಲೆ ಅದಕ್ಕೊಂದು ಸ್ಯಾಟಿಸ್ಫ್ಯಾಕ್ಟ್ರಿ ಇರಬೇಕು ಸರ್, ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನಮಗೆ. ಸೊ ಸ್ಯಾಟಿಸ್ಫೈಡ್ ಲೈಫ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸರ್. ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಸಕ್ಸಸ್ಫುಲ್ ಲೈಫ್ ಅಂತ ನೀವು ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು.
ಸರ್ ಲೈಫಲ್ಲಿ ಯಾರಾದರೂ ಒಬ್ಬರ ಇನ್ಸ್ಪಿರೇಷನ್ ವ್ಯಕ್ತಿ ಅಂತ ಇಟ್ಕೊಂಡಿರ್ತಾರೆ. ಹಾಗಿದ್ಮೇಲೆ ತಮ್ಮ ಲೈಫಲ್ಲಿ ತಾವು ಬೇರೆದವರಿಂದ ಪ್ರೇರಣೆಗೊಂಡಿದ್ರೆ ಯಾರಿಂದ ಸರ್ ಅದು? ಅದು ನಮ್ಮ ತಂದೆ ಹಾಗೂ ತಾಯಿಯಿಂದ ತಂದೆ ತಾಯಿ ಇನ್ಸ್ಪಿರೇಷನ್ ನನಗೆ ಭಾಳ ಇದೆ. ಅದೇ ರೀತಿ ನಮ್ಮ ಏನು ಕಲಿಸಿದ ಗುರುಗಳಿದ್ದಾರೆ, ಅವರು ನಮಗೆ ಭಾಳ ಇನ್ಸ್ಪಿರೇಷನ್ಸ್ ನಮ್ಗೆ ಕಲಿಸಿದವರೆಲ್ಲ. ಈ ರೀತಿ ಅಂದರೆ ಕೆಲವೊಂದು ನಮ್ಮ ಫ್ರೆಂಡ್ಸ್ ಅವರೆಲ್ಲ ನನಗೆ ಭಾಳ ಇನ್ಸ್ಪೈರ್ ಮಾಡಿದ್ದಾರೆ ಸರ್ ಲೈಫಲ್ಲಿ. ಸರ್ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾದ್ಮೇಲೆ ನಿಮ್ಮ ಲೈಫಲ್ಲಿ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂದರೆ ಯಾವುದಾಗಿರ್ಬೋದು ಸರ್? ನನಗೆ ಗೊತ್ತಿರೋ ಆದರೆ ನನ್ನ ಪ್ರಕಾರ ಯಾವಾಗ ನಾನು ಶಾಪ್ ಓಪನ್ ಮಾಡಿದ್ದೆ ಮಾರ್ನಿಂಗ್ 8 o'clock, 3 ತಾಸು ನಾನು ಹಿಂಗೆ ಫ್ರೀಯಾಗಿ ಕುಂತ್ಬಿಟ್ಟಿದ್ದೆ, ಕಸ್ಟಮರೇ ಇರಲಿಲ್ಲ. ಸೊ 11 o'clock ಸುಮಾರು ಒಬ್ಬರು ಕಸ್ಟಮರ್ ಬಂದರು, ಒಂದು ಸೋಡಾ ಆರ್ಡ್ರ್ ಮಾಡಿದ್ರು. ಅವರು ಅವ್ರಿಗೇನು ಸೋಡಾ ಮಾಡಿ ನಾನು ಕುಡಿಸಿ ಅವ್ರು ಬಿಲ್ ಕೊಟ್ಟು ಹೋಗುವಾಗ ನನಗೆ ಭಾಳ ಖುಷಿ ಆಯಿತು. ಆದರೆ 3 ಗಂಟೆ ವೇಟ್ ಮಾಡಿದ ಮೇಲೆ ಒಂದು ಕಸ್ಟಮರಿಗೆ ನಾನು ಸರ್ವಿಸ್ ಕೊಟ್ಟು ಅವರಿಂದ ಏನು ದುಡ್ಡು ತೊಗೊಂಡೆ, ₹5 ಹೋಗಿತ್ತು ಸರ್, ₹5. ಆವಾಗ ಭಾಳ ಖುಷಿ ಅನ್ನಿಸ್ತು ನನಗೆ ಅದು, ಆ ಮೂಮೆಂಟ್. ಫಸ್ಟ್ ಕಸ್ಟಮರ್ ಅವ್ರು ನಮ್ಮದು. ಒಂದಿನ ಬೆಳಿಗ್ಗೆ 9:09ವರೆಗೆ ಜಯಂತ್ ಕೈಕಿಣಿಯವರು, ಶ್ರೀ ಜಯಂತ್ ಕೈಕಿಣಿಯವರು ನಮ್ಮ ಮುಂಗಾರು ಮಳೆ ಫಿಲ್ಮ್ ಸಾಂಗ್ ಏನು ಬರೆದಿದ್ದಾರಲ್ಲ, ಅವರು ನಮ್ಮ ಶಾಪಿಗೆ ಬಂದಿದ್ದರು. ನಾವು ಹೊರಗಿದ್ದೆ. ಅವಾಗ ಬ್ರದರ್ ಫೋನ್ ಮಾಡಿ ಹೇಳಿದ್ರು, ಹಿಂಗೆ ಜಯಂತ್ ಕೈಕಿಣಿ ಸರ್ ಬಂದಿದ್ದಾರೆ ಬ್ರೇಕ್ಫಾಸ್ಟಿಗೆ ಅಂಥೇಳಿ. ಮತ್ತು ಇಮ್ಮಿಡಿಯೇಟಾಗಿ ನಾನು ಬಂದೆ. ಅವರು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು ಆ ಟೈಮಲ್ಲಿ ನನಗೆ ತುಂಬ ಖುಷಿ ಆಯಿತು. ಅಂದರೆ ಜಯಂತ್ ಕೈಕಿಣಿ ಅಂತ ಒಂದು ವ್ಯಕ್ತಿಯವರು ನಮ್ಮ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರಲ್ಲ, ತುಂಬ ಖುಷಿ ಆಯಿತು. ಅವ್ರಿಗೆ ಭೇಟಿಯಾದೆ, ಅವರು ತುಂಬ ಹೊತ್ತು ಮಾತಾಡಿಸಿದರು. ಇದು ನನ್ನ ಲೈಫಲ್ಲಿ ಒಂದು ಖುಷಿ ಕೊಡುವಂಥ ಒಂದು ಇದಾಗಿತ್ತು. ಅದಾದಮೇಲೆ ಸುಮಾರಷ್ಟು ಜನ ಈಗ ನನ್ನನ್ನು ಏನು ಗುರುತಿಸ್ತಾರೆ, ಗೌರವ ಮಾಡ್ತಾರೆ. ಈ ನಮ್ಮ ಹೋಟೆಲ್ ಇದರಿಂದ ಇಡೀ ಅಂದರೆ ರೆಸ್ಪೆಕ್ಟ್ ಕೊಡ್ತಾರೆ. ಅದರಿಂದ ನನಗೆ ಭಾಳ ಖುಷಿ ಆಗ್ತದೆ ಸರ್. ಈ ಬಿಸ್ನೆಸ್ಸಿಂದ ನನಗೆ ಇಷ್ಟೊಂದು ರೆಸ್ಪೆಕ್ಟ್ ಬಂದಿದೆಯಲ್ಲ, ಇಷ್ಟು ಪರಿಚಯ ಮಾಡ್ತಾರಲ್ಲ, ಅದೊಂದು ಖುಷಿ ಇದೆ ನನಗೆ. ಸರ್ ಕೊನೆಯದಾಗಿ ತಮ್ಮನ್ನು ಕೇಳೋದಾದರೆ, ಈ ಹೋಟೆಲ್ ಉದ್ಯಮದಲ್ಲಿ ಪ್ರಾಫಿಟ್ ಮಾರ್ಜಿನ್ ಅಂತ ಬಂದಾಗ ಸರ್ ಏನಿರ್ಬೋದು ಸರ್? ನನ್ನ ಪ್ರಕಾರ ಪ್ರಾಫಿಟ್ ಮಾರ್ಜಿನ್ಗಿಂತ ಈ ಹೋಟೆಲ್ ಬಿಸ್ನೆಸ್ಸಲ್ಲಿ ನೀವು ಕ್ಲೀನಿಂಗು, ಕ್ವಾಲಿಟಿ, ಕ್ವಿಕ್ ಸರ್ವಿಸ್, ಈ ರೀತಿ ನೀವು ಕಸ್ಟಮರ್ಗೆ ಇದು ಮಾಡಿದಾಗ, ಹೆಚ್ಚಿಗೆ ಅಟ್ರಾಕ್ಷನ್ ಮಾಡಿದಾಗ, ಕಸ್ಟಮರ್ಸ್ ವ್ಯಾಪಾರ ಹೆಚ್ಚಿಗೆ ಮಾಡಿದರೆ ನಿಮ್ಗೆ ಒಳ್ಳೆ ಪ್ರಾಫಿಟ್ ಇದೆ ಸರ್. ಇದರಲ್ಲಿ ತಿಂಗಳಿಗೆ 10,000ದಿಂದ ಹಿಡಿದು ಎಷ್ಟು ದುಡಿಬೋದು, ನಿಮ್ಮ ಕೆಪಾಸಿಟಿ ಮೇಲೆ, ನಿಮ್ಮ ಎಫಿಷಿಯನ್ಸಿ ಮೇಲೆ ಒಳ್ಳೆ ಮಾರ್ಜಿನ್ ಇದೆ. ಅಷ್ಟೇ ಸ್ಟ್ರಗಲ್ ಮಾಡಬೇಕು ಸರ್.